ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾರವರು, ರಕ್ಷಣಾ ಸಚಿವರು ಮತ್ತು ಯಾರು ಸೇನಾಧಿಕಾರಿಗಳು ಸಮೀಕ್ಷೆಯನ್ನು ಮಾಡಿದಾಗ ಕಾಶ್ಮೀರದಲ್ಲಿ 1200 ಜನ ಸ್ಥಳೀಯರನ್ನ ಪಟ್ಟಿ ಮಾಡಿ ಅವರ ವಶಕ್ಕೆ ಪಡ್ಕೊಂಡ್ರು. ಅಲ್ಲಿ 180 ಜನ ಕಾಶ್ಮೀರಿ ನಿವಾಸಿಗಳು ಉಗ್ರಗಾಮಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ರು ಹೆಂಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಬೇಲಿನೇ ಎದ್ದು ಒಲಾಮೆಯ ಪರಿಸ್ಥಿತಿ ಇವತ್ತು ಕಾಶ್ಮೀರದಲ್ಲಾಗಿದೆ. ಮೊನ್ನೆ ಮುಖ್ಯಮಂತ್ರಿ ಹೇಳ್ತಾರೆ ಭದ್ರತೆಯಿಂದ ಇವತ್ತು ಇಲ್ಲ ಸತ್ರು ಅಂತ ಯಾರು ಸಚಿವರು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಕಾಶ್ಮೀರದಲ್ಲಿ ಏನಾಗಿದೆ ಅಂತಂತಂದರೆ ಎಲ್ಲೋ ಒಂದು ಕಡೆ 30 to 40% ಇವತ್ತು ಪಾಕಿಸ್ತಾನ ಪರ ಇವತ್ತಿದ್ದಾರೆ. ಈ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸುಮಾರು ಘಟನೆಗಳಾಯಿತು. ಇವತ್ತು ಕಾಶ್ಮೀರದ ಸ್ಥಳೀಯ ಜನಗಳು ಸುಮಾರು 60-70% ಇವತ್ತು ಪಾಕಿಸ್ತಾನದ ಸಹವಾಸ ಬೇಡ. ಮೋದಿಯವರು ಬಂದ ಮೇಲೆ ಆರ್ಟಿಕಲ್ 370 ತೆಗೆದ ಮೇಲೆ ಕಾಶ್ಮೀರ ಇವತ್ತು ಶಾಂತವಾಗಿದೆ ಅಂತ ಕಳೆದ ಸುಮಾರು 10 ವರ್ಷದಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಇದ್ರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಒಳ್ಳೆ ನಿರ್ಧಾರವನ್ನು ತಗೊತಿದ್ದಾರೆ. ಏನು ಕಾಶ್ಮೀರ ನಮಗೆ POK ಇತ್ತು, ಪಾಕ್ ಆಕ್ರಮಿತ ಕಾಶ್ಮೀರ ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ದಯಮಾಡಿ ಅದನ್ನೂ ತೊಗೊಳ್ಳಿ, ನೀವು ಅದನ್ನೂ ತೊಗೊಂಡು ಪೂರ್ಣ ಏನು ಭಾರತ ದೇಶಕ್ಕೆ ಅದು ಸೇರಿಸ್ಕೋಬೇಕು ಅಂತ ಮನವಿ ಮಾಡ್ಕೊಂಡು